Hello guys, welcome back to the channel. ನಾವಿವತ್ತು ರೋಸ್ಟ್ ಮಾಡ್ತಿರೋ ಮೂವಿ ಹೆಸರು ಬಂದು ಲೈಗರ್. ಏ ತೋತ್ಲಾ ಲೈಗರ್ ಅಂದ್ರೆ ಈ ಫಿಲಂ ನ ಹೀರೋ ಬಂದು ಕಿಸ್ ಓಕೆ ಗುಡ್ ಫೈಟ್ ನೋ ಗುಡ್. ಅರ್ಥ ಆಯ್ತು ಅನ್ಸುತ್ತೆ. ಫಿಲಂ ಸ್ಟಾರ್ಟ್ ಆಗ್ತಿದ್ದಂಗೆ ಐರಾನಿಕಲ್ ಆಗಿ ಡೈರೆಕ್ಟರ್ ಡಿಸ್ಕ್ಲೈಮರ್ ಹೇಳ್ತಾರೆ. ನನಗೆ ಕತೆ ಹೇಳಕ್ ಬರಲ್ಲ, ಆದ್ರೂ ಟ್ರೈ ಮಾಡ್ತೀನಿ. ಸುಮಾರ ಕತೆ ಮಾಡಿದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋದನ್ನ ಹಿಂಗೂ ಹೇಳ್ತಾರ. ಆದ್ರೆ ಇದೇ ಡೈರೆಕ್ಟರ್ ಅಪ್ಪು, ಪೋಕಿರಿ ಅನ್ನೋ ಮೂವಿಗಳನ್ನ ಕೂಡ ಡೈರೆಕ್ಟ್ ಮಾಡಿದ್ರು. ಇಂಟ್ರೊಡ್ಯೂಸಿಂಗ್ ಬಾಲಾಮಣಿ, ಲೈಗರ್ ಅವ್ರ ಅಮ್ಮ ಟೈಗರ್. ಹಮ್ ಹಾರ್ಡ್ಕೋರ್ ಕಲಾಸಿ ಪಾಳ್ಯ. ಆಟಿಟ್ಯೂಡ್ ಗೆ ಕೇರ್ ಆಫ್ ಅಡ್ರೆಸ್ ಅನ್ಬೋದು ಇವಮ್ಮನ್ನ. ಗಂಟ್ಲಿಗೆ ಖಾರ ತುರುಕ್ತಿವಿ, ಕೆಳಗಡೆ ಕರೆಂಟ್ ಮಾಡ್ತೀವಿ. ಏನ್ ಮುಂಚೆ ದಂಡುಪಾಳ್ಯ ಗ್ಯಾಂಗ್ ಅಲ್ಲಿ ಇದ್ರ ನೀವು? ಎಲ್ರು ತಮ್ಮ ಮಕ್ಕಳನ್ನ ಸ್ಕೂಲು ಕಾಲೇಜಿಗೆ ಕಳ್ಸಿ ಕೈಗೆ ಪೆನ್ನು ಪೆನ್ಸಿಲ್ ಕೊಟ್ರೆ, ಬಾಮಾಮಣಿ ಮಾತ್ರ ತನ್ನ ಮಗನ್ಗೆ ಫೈಟ್ ಆಡೋದಕ್ಕೆ ಕೈಗೆ ವೆಪನ್ಸ್ ಕೊಡ್ತಾಳೆ. ಬಿಕಾಸ್ ವಿ ಆರ್ ಫ್ರಮ್ ಕಲಾಸಿಪಾಳ್ಯ. ಇದು ಈ ಫಿಲಂ ನ ಓಪನಿಂಗ್ ಸೀನ್. ನಮ್ ಟೀ ಅಂಗಡಿ ಏರಿಯಾ ಮೇರಾ ಹೈ. ಮುಚ್ಕೊಂಡು ರೋಲ್ ಕಾಲ್ ದೇನಾ ಹೈ ಅಂತಾರೆ. ಆಗ ನಮ್ ಲೈಗರ್ ಎಂಟ್ರಿ. ಇನ್ನು ಈ ಫಿಲಂ ನ ಮೇನ್ ಕ್ಯಾರೆಕ್ಟರ್ ಬಗ್ಗೆ ಒಂದ್ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ, ನಿನ್ನ ಹೆಸರೇನಣ್ಣ? ಏನಣ್ಣ ನಿನ್ ವಿಡಿಯೋ ನೋಡಿದ್ರೆ ಹಂಗಿದೆ, ಆಡಿಯೋ ನೋಡಿದ್ರೆ ಎಷ್ಟೊಂದು ದಾರುಣವಾಗಿದೆ. ಇನ್ನು ಈ ಫಿಲಂ ಡೈರೆಕ್ಟರ್ ನಮ್ದು ಕಲಾಸಿಪಾಳ್ಯನೇ. ಈ ಫಿಲಂಗೆ ಎಲ್ಲಾ ಆರ್ಟಿಸ್ಟ್ ಗಳನ್ನ ಕಲಾಸಿಪಾಳ್ಯದಿಂದಾನೇ ಡೈರೆಕ್ಟ್ ಆಗಿ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅಪ್ಪ, ಅಮ್ಮ, ಅತ್ತೆ, ಮಾವ ಎಲ್ಲರೂ ಕಲಾಸಿಪಾಳ್ಯನೇ. ನಾವು ಕಲಾಸಿಪಾಳ್ಯದಿಂದ ಬಂದಿದೀವಿ. ಫಿಲಂ ಅಲ್ಲಿ ಹೀರೋಗಿಂತ ಹೀರೋ ತಾಯಿಗೆನೆ ಮಾಸ್ ಎಲಿವೇಶನ್ಸ್ ಜಾಸ್ತಿ ಇದೆ. ನನ್ನ ಹೆಸರು ಬಾಲಮಣಿ, ಇವನು ನನ್ನ ಮಗ. ನಿನ್ನ ಹೆಸರೇನು? ವಿನೋ ಬಾಲಾಮಣಿಗೆ ಸಖತ್ ಆಟಿಟ್ಯೂಡ್ ಅಂತ. ಹಾಗಂತ ಇದೇನ್ ಸರ್ ಇದು ಕರ್ಮ? ಒಂದು ಲಯನ್ ಟೈಗರ್ ಗೆ ಹುಟ್ಟಿರೋ ನೀನು ಕ್ರಾಸ್ ಬ್ರೀಡ್ ಸರ್ ನನ್ನ ಮಗ. ಅದನ್ನ ಯಾಕೆ ಹೆಮ್ಮೆಯಿಂದ ಹೇಳ್ಕೊಂತಿದ್ದೀರಾ ಮೇಡಮ್? ನ್ಯಾಷನಲ್ ಅವಾರ್ಡ್ ಅಲ್ಲಿ ನಾಮಿನಿ ಲಿಸ್ಟ್ ಅಲ್ಲಿ ಇರೋರ್ ತರ ಲಯನ್ ಮತ್ತೆ ಟೈಗರ್ ಗೆ ಹುಟ್ಟಿದ್ರು ಅವನು ಲೈಗರ್. ಹಾಗಾದ್ರೆ ನಿರುಪಮ ಮತ್ತೆ ವಿನೋದ್ ಹುಟ್ಟಿದ ಮಗನ ಹೆಸರೇನಾಗಿರ್ಬೋದು? ನಿರೋಧ್. ಇದು ಈ ಫಿಲಂ ನ ಮೈಂಡ್ ಬೆಂಡಿಂಗ್ ಪಾರ್ಟ್. ಸರಿ, ಆಚೆ ಬ್ರೋಷರ್ಸ್ ಇದೆ, ಅದರಲ್ಲಿ ಫೀಸ್ ಡೀಟೇಲ್ಸ್ ಇದೆ, ಫೀಸ್ ಕಟ್ಬಿಡಿ, ನಾನು ಹೇಳ್ಕೊಡ್ತೀನಿ. ಮಗನ್ನ MMA ನ್ಯಾಷನಲ್ ಚಾಂಪಿಯನ್ ಮಾಡಿಸ್ಬೇಕು ಅಂತ ಹೋಗಿದ್ ಬಾಲಾಮಣಿ ಈ ತರ ಹೇಳ್ತಾಳೆ. ದುಡ್ಡಿಲ್ಲ ಸರ್ ನಮ್ಮ ಹತ್ರ, ಫ್ರೀಯಾಗಿ ಹೇಳ್ಕೊಡಿ. ಏನೋ ಫ್ರೀಯಾಗಿ ಹೇಳ್ಕೊಡ್ಬೇಕಾ? ಫ್ರೀಯಾಗಿ ಹೇಳ್ಕೊಡ್ಬೇಕಾ? ನನ್ ಮಗನ್ಗೆ ಫ್ರೀಯಾಗಿ MMA ಹೇಳ್ಕೊಡ್ಬೇಕು, ಮನೆಗ್ ಬಂದು ಕಸ ಗುಡ್ಸ್ಕೊಡ್ಬೇಕು, ಬಟ್ಟೆ ಏನಾದ್ರು ಒಗ್ದಿಲ್ಲ ಅಂದ್ರೆ ಒಗ್ದಾಕ್ಬೇಕು, ಸಂಜೆ ಮೇಲೆ ನನ್ ಕಾಲ್ ಹೊತ್ತಬೇಕು, ನಮ್ಮ ಹತ್ರ ದುಡ್ಡಿಲ್ಲ, ಫ್ರೀಯಾಗಿ ಮಾಡ್ಕೊಡ್ಬೇಕು. ನನ್ಗೆ ಹೊಟ್ಟೆ ಹಸಿತಿದೆ, ನಮ್ಮ ಹತ್ರ ದುಡ್ಡಿಲ್ಲ, ಬಟ್ ನಮಗ್ ತಿಂಡಿ ಬೇಕು, ಫ್ರೀಯಾಗಿ ಕೊಡಿ. ಯಾಕೆ ನೀನು MMA ಕಲಿಬೇಕು ಅಂತ ಮಾಸ್ಟರ್ ಕೇಳಿದ್ದಕ್ಕೆ ಸೀನ್ ಗೆ ಸಿಚುವೇಶನ್ ಗೆ ಸಂಬಂಧ ಇಲ್ದಂಗೆ ಲೈಗರ್ ಡೈಲಾಗ್ ಹೇಳ್ತಾನೆ. ಫೈಟರ್ ನಾಮ್ ಹೈ ಲೈಗರ್. ಫಿಲಂ ಅಲ್ಲಿ ಹೀರೋನ ಬಿಕ್ಲನ್ನ ಮಾಡಿದ್ದು ಒಳ್ಳೇದೇ ಆಯ್ತು. ಇಲ್ಲ ಅಂದ್ರೆ ಶಾರ್ಟ್ ಮೂವಿ ಡ್ಯೂರೇಷನ್ ಅಲ್ಲಿರೋ ಫಿಲಂ ನ ಲ್ಯಾಗ್ ಮಾಡಿ ಫುಲ್ ಮೂವಿ ಆಗಿ ಹೇಗ್ ಗುರು ಕನ್ವರ್ಟ್ ಮಾಡೋದು? ಇವರು ಈ ತರ ಹೇಳಿದಕ್ಕೆ ಕೋಚ್ ತರ ಓಕೆ ನೋಡೋಣ ಅಂತ ಹೇಳ್ದೆ. ರಿಲೇಶನ್ಶಿಪ್ ಅಡ್ವೈಸರ್ ತರ ಹುಡುಗಿರಿಂದ ಹೋಗ್ಬೇಡ, ಆನ್ಲೈನ್ ಅಲ್ಲಿ ಮೆಸೇಜ್ ಮಾಡ್ಬೇಡ, ಸಂಜೆ ಹೊತ್ತಾದ್ಮೇಲೆ ಕಾಲ್ ಮಾಡ್ಬೇಡ ಅಂತ ಸಿಲ್ಲಿಯಾಗಿ ಆನ್ಸರ್ ಹೇಳ್ತಾರೆ. ಹುಡುಗಿರಿಂದ ದೂರ ಇರು. ಯಾವ ಹುಡುಗಿನೂ ನನಗೆ ಗೊತ್ತಿಲ್ಲ, ಅಷ್ಟಕ್ಕೂ ಹುಡುಗಿನೇ ಬೇಡ. ಅರ್ಥ ಆಯ್ತಾ? ಇನ್ನು ಇವ್ರುಗಳು ಈ ಫಿಲಂ ಅಲ್ಲಿ ಕಾರಣ ಇಲ್ದಲೆ ಲೈಗರ್ ಮೇಲೆ ಉರ್ಕೊಂತಿರ್ತಾರೆ. ನೀನ್ ಗಿಫ್ಟ್ ಕೊಟ್ರೆ ರಿಟರ್ನ್ ಗಿಫ್ಟ್ ಕೊಡ್ತೀನಿ, ಕಿಸ್ ಕೊಟ್ರೆ ಲಿಪ್ ಕಿಸ್ ಕೊಡ್ತೀನಿ. ಯಾವ ಹುಡುಗಿನೂ ನನಗೆ ಗೊತ್ತಿಲ್ಲ, ಅಷ್ಟಕ್ಕೂ ಹುಡುಗಿನೇ ಬೇಡ. ಅರ್ಥ ಆಯ್ತಾ? ಇವ್ರಗಳ ಮಧ್ಯೆ ಒಂದು ಸಣ್ಣ ಜಗಳ ಆಗಿ ಅದು ಮಾಸ್ಟರ್ ಗೊತ್ತಾಗುತ್ತೆ. ಆಗ ನಮ್ ಕೋಚ್ ಮೋಟಿವೇಶನ್ ಸ್ಟಾರ್ಟ್. ಎನ್ಫೀಲ್ಡ್ ಅಲ್ಲಿ ಎಕ್ಸ್ಪ್ಲೇಟರ್ ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ. ಕಟ್ಟಿರೋ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಹೊಡಿಬೇಕು, ನಿದ್ದೆ ಮಾಡಬಾರ್ದು. ಕಟ್ಟು ನೆಕ್ಸ್ಟ್ ಸೀನ್. ಮಾಧ್ಯಮಗಳನ್ನ ನೋಡಿ ಅಸಭ್ಯ ಸನ್ನೆ ಮಾಡಿ ಹೋಗ್ತಾ ಇರೋದನ್ನ ನೋಡ್ತಾ ಇದೀರಿ. ರೀ ಕೋಚ್, ಇದೇನ ಸ್ಟೂಡೆಂಟ್ಸ್ ನೀನ್ ಹೇಳ್ಕೊಡ್ತಿರೋದು? ಫಸ್ಟ್ ಬೆರಳು ತೋರಿಸಿದೆ ನಿಮ್ ಹುಡ್ಗ. ಸುಮ್ನೆ ಹೋಗ್ತಿದ್ದೊಂದ್ ಕೆಣಕಿ ತಪ್ಪಾದ್ಮೇಲೆ ಕತೆ ಪುಂಕ್ತಿರಲ್ಲ. ನನ್ ಕಾಲರ್ ಹಿಡ್ಕೋತಿಯಾ? ಸಂಜು ಮೇರಾ ನಾಮ್. ನನ್ ಪಾರ್ಟ್ನರ್ ಮಾಸ್ಟರ್ ಜೊತೆ ಜಗಳ ಆಡ್ಕೊಂಡ ಅಂತ ಹೇಳಿ ಲೈಗರ್ಗೆ ಕೋಪ ಬಂದು ಕಾಲರ್ ಛೋಡ್. ಇಂಟ್ರೊಡ್ಯೂಸಿಂಗ್ ಈ ಫಿಲಂ ಹೀರೋಯಿನ್ ತಾನ್ಯ. ಅಕ್ಕ ಬಂದು ಸ್ಟ್ರಗ್ಲಿಂಗ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ನ ಹೇಗೆ ಇನ್ಕ್ರೀಸ್ ಮಾಡಬೇಕು ಯೋಚನೆ ಮಾಡಿ. ಹುಡುಗರೆಲ್ಲ ನನ್ನ ನೋಡಿ ಕ್ರೇಜಿ ಆಗ್ಬಿಡ್ಬೇಕು. ಲಿಸನ್, ಈ ಫಿಲಂ ಅಲ್ಲಿ ಕೆಲವು ಹುಡುಗಿರು ಈಸಿಯಾಗಿ ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ತಾರೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಟ್ ವಿಡಿಯೋಸ್ ಹಾಕ್ಬಿಟ್ರೆ ಪಬ್ಲಿಕ್ ಹಾಗೆ ಹುಚ್ಚರಾಗ್ತಾರೆ. ಅಂದ್ರೆ ಅವ್ರು ನನ್ ಮುಖ ನೋಡಲ್ವಾ? ನಮ್ ಹೀರೋಯಿನ್ ಗೆ ಸ್ಯಾಡ್ ಆದ್ರೆ ಎಣ್ಣೆ ಹೊಡಿತಾಳೆ, ಖುಷಿ ಆದ್ರೆ ಟಿಕ್ ಟಾಕ್ ಮಾಡ್ತಾಳೆ. ಸ್ಯಾಡ್ ಅದಕ್ಕೆ ಕೊಡುತ್ತಿರೋದು. ವೆಸ್ ಮೈ ಡ್ರಿಂಕ್. ಈ ಸೀನ್ ಅಲ್ಲಿ ಹೀರೋ ಹೀರೋಯಿನ್ ಮೀಟಪ್ ಆಗುತ್ತೆ. ಇವ್ನ್ಗೆ ಯಾವ ಕೆವಲು ಗುರು, ಸಿಕ್ತವ್ರ ಕುತ್ಕೆ ಪಟ್ಟಿ ಎಲ್ಲ ಹಿಡ್ಕೊಳ್ಳೋದು. ಸ್ಟ್ರಗ್ಲಿಂಗ್ ತನ್ನಿಂಗೆ ತನ್ನ ಕುತ್ಕೆ ಹಿಡ್ಕೊಂಡ ಅಂತ ಕೋಪ ಬಂದು ಲೈಗರ್ ನ ಹುಡಿಕೊಂಡ್ ಬರ್ತಾಳೆ. ಈ ಸೀನ್ ಅಲ್ಲಿ ಆಕ್ಚುಯಲ್ ಆಗಿ ಹೀರೋ ಫೈಟ್ ಸೀನ್ಸ್ ತೋರಿಸಬೇಕಾಗಿತ್ತು, ಬಟ್ ಹೀರೋಯಿನ್ ಕ್ಯೂಟ್ನೆಸ್ ಜಾಸ್ತಿ ಇರೋದ್ರಿಂದ ಅದನ್ನೇ ತೋರಿಸ್ಬಿಟ್ಟಿದ್ದಾರೆ. ಹೀರೋಯಿನ್ ಕ್ಯೂಟ್ನೆಸ್ ತೋರಿಸಿದ್ದಾರೆ. ಕ್ಯೂಟ್ನೆಸ್ ನ ಬಾಲಿವುಡ್ ಅವ್ರ ಭಾಷೆಯಲ್ಲಿ ಏನಾದ್ರು ಕ್ರಿಂಜ್ ಅಂತಾರ? ಮೋಸ್ಟ್ಲಿ ಸ್ಟ್ರಗಲ್ ಅನ್ಬೋದು. ನಮ್ ಮಾತ್ ಲೇಟ್ ಆದ್ರೂ ಪರವಾಗಿಲ್ಲ, ಅಂಚು ಮಾತ್ರ ಲೇಟ್ ಆಗ್ಬಾರ್ದು. ಏ ತೋತ್ಲಾ. ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಹೀರೋಯಿನ್ ಬಾಲಾಮಣಿನ ಮೀಟ್ ಮಾಡ್ತಾಳೆ. ಯಾರಮ್ಮ ನೀನು? ಇಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ಯಾ, ಏನಿನ್ ಹೆಸರು? ಅಕ್ಕ ಹಾಡ್ ಹೇಳ್ತಿಲ್ಲ, ಲಿಪ್ಸಿಂಗ್ ಮಾಡ್ತಾಳೆ ಅಂತ ಬಾಲಾಮಣಿ ಗೊತ್ತಾಗಿ ಮೈಯೆಲ್ಲ ಉರ್ದೋಗ್ಬಿಡುತ್ತೆ. ಜಸ್ಟ್ ಲೈಕ್ ಒಂದು ಕಾಂಟೆಂಟ್ ಕ್ರಿಯೇಟ್ ಆಗಕ್ ಸಾಧ್ಯ ಇಲ್ಲ. ಮೋಸ್ಟ್ಲಿ ಈ ವಿಡಿಯೋಸ್ ಆಗಿ ನೋಡಿದ್ರೆ ಲಿಪ್ಸಿಂಗ್ ಏನ್ ಅಷ್ಟೊಂದು ಅಜೀಬ್ ಅಲ್ಲ, ಅದು ಕೂಡ ಒಂದ್ ಟ್ಯಾಲೆಂಟ್ ಅಂತ ಬಾಲಾಮಣಿ ಗೊತ್ತಾಗ್ತಿತ್ತು.
ಇಷ್ಟೋ ತನಕ ಕಾರಣಗಳಿಲ್ದೆ ಲೈಗರ್ಗೆ ದುಶ್ಮನ್ ಆಗಿದ್ದವರೆಲ್ಲ ಈಗ ಫ್ರೆಂಡ್ಸ್ ಆಗ್ತಾರೆ. ಇವತ್ತು ಅವ್ನ್ ಬೆಂಜ್ ಕಾರ್ ಮೇಲೆ ನಮ್ ಸೈಕಲ್ ಹತ್ತುವಂತ ಟೈಮ್ ಬಂದಿದೆ ಮಗ. ಎಲ್ರು ಸೇರಿ ಸಂಜಯ್ ತಂಗಿನ ಚೆನ್ನಾಗಿ ತುಳಿಯೋಕೆ ಸೈಕಲ್ ನ ಚೆನ್ನಾಗಿ ತುಳಿಯೋಕೆ ಲೈಗರ್ ನ ಮೋಟಿವೇಟ್ ಮಾಡ್ತಾರೆ. ನೀನ್ ತುಳಿ ರಾಜ, ಸೈಕಲ್ ತುಳಿ ರಾಜ. ಹಾಗಾದ್ರೆ ಕೆಲಸ ಮಾಡು, ನೀನ್ ಅರ್ಜೆಂಟ್ ಆಗಿ ಸೈಕಲ್ ತುಳಿ. ಕಟ್ ಮಾಡಿದ್ರೆ ಪಬ್ ಅಲ್ಲಿ ಲೈಗರ್ ಬಂದು ತಾನು ಬಿಕ್ಲಾ ಅಂತ ಹೇಳ್ತಾನೆ. ನಾನು ಬಿಕ್ಲಾ ಒಂದೇ ಒಂದ್ಸಲ ತಾನ್ಯ ಅನ್ನು ತಾನ್ಯ ಇನ್ನೊಂದ್ಸಲ ಹೇಳು. ಸೋಷಿಯಲ್ ಮೀಡಿಯಾ ಸ್ಟ್ರಗ್ಲಿಂಗ್ ಸ್ಟಾರ್ ತಾನ್ಯ ರಾತ್ರಿ ಕುಡಿದು ಟೈಟ್ ಆಗಿ ಸ್ಟೋರಿ ಹಾಕಿರ್ತಾಳೆ ಲೈಗರ್ ಜೊತೆ. ನಾನ್ ಪೋಸ್ಟ್ ಮಾಡಿದ್ನಾ ಅದನ್ನ ನೋಡಿ ತಾನ್ಯ ಅವ್ರ ಅಣ್ಣ ಸಂಜು ಬಂದು ಯಾರಿದು ಅಂತ ಕೇಳಿದಾಗ ಗಣಪತಿ ಪಕ್ಕ ಪಕ್ಕ ಸ್ವೆ ಸಂಜಯ್ ಕಡೆಯವರು ಇವನೇ ಸೈಕಲ್ ತುಳಿದಿದ್ದು ಅಂತ ತಿಳ್ಕೊಂಡು ಸರಿಯಾಗಿ ಹೊಡೆದ್ ಬಿಡ್ತಾರೆ. ಇಟ್ಸ್ ವೆರಿ ಸಿಂಪಲ್ ಕಣ. ಯಾರೋದು ಈ ವಿಷಯ ನಮ್ ಲೈಗರಿಗೆ ಗೊತ್ತಾಗಿ ಟ್ರೈನ್ ಅಲ್ಲೇ ಕ್ಯಾನ್ಬೆರಿ ಗೇಮ್ ಮಾಡ್ತಾನೆ. ಕ್ಯಾನ್ಬರಿ ಗೇಮ್ ಆಡು. ಅಯ್ಯೋ ಆಡ್ಬೋದಲ್ಲ. ಸೂಪರ್ ಸರ್, ಏನ್ ಇಷ್ಟೋ ತನಕ ಸೈಕಲ್ ಹೇಗೆ ತುಳಿಯೋದು ಅಂತ ಕನ್ಸ್ ಕಾಣ್ತಿದ್ರ. ಲೈಗರ್ ಅರೆಸ್ಟ್ ಆದ ಅಂತ ಮಾಸ್ಟರ್ ಗೆ ಪೊಸೆಸಿವ್ನೆಸ್ ಜಾಸ್ತಿ ಆಗಿ ನೀನ್ ಲೈನ್ಗೆ ಹುಟ್ಟಿಲ್ಲ ಅಂತ ಹೇಳಿ ಬೈದ್ ಬಿಡ್ತಾನೆ. ನೀನ್ ಅವ್ನ್ ಮಗನೇ ಅಲ್ಲ. ಮಾಸ್ಟರ್ ಮತ್ತೆ ಲೈಗರ್ ಸೆಕ್ಸುವಲ್ ಆಕ್ಟ್ ಈ ಫಿಲಮ್ ಅಲ್ಲಿ ಅನ್ಮ್ಯಾಚಬಲ್. ಐ ಲೈಕ್ ದಿಸ್, ಇದೇ ಬೇಕು. ಐ ಲೈಕ್ ದಿಸ್. ನೋ ಕನ್ಫ್ಯೂಷನ್, ಸ್ಟಿಲ್ ವಿ ಆರ್ ರಿವ್ಯೂಯಿಂಗ್ ದ ಸೇಮ್ ಮೂವಿ ಲೈಗರ್. ಇದ್ಯಾವ ಕರ್ಮದ ಕೋಲಾಟದ ಫಿಲಂ ಗುರು. ಲೈಗರ್ ಸೈಕಲ್ ಹೊಡಿತಿರೋ ವಿಷಯ, ಸಾರಿ ತಾನ್ಯನ ಲವ್ ಮಾಡ್ತಿರೋ ವಿಷಯ ಮನೆಯಲ್ಲಿ ಗೊತ್ತಾಗುತ್ತೆ. ನಿನ್ನ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗಿ ನನ್ಗೊಂದ್ ರೆಡ್ ರೋಸ್ ಕೊಡ್ಬೇಕು, ಆಗ ನಾನ್ ನಿನ್ಗೊಂದ್ ಪಪ್ಪಿ ಕೊಡ್ತೀನಿ. ಈಗ್ಲೇ ಉರಿತಿರೋ ಬೆಂಕಿ ಮೇಲೆ ತುಪ್ಪ ಸುರಿದಂಗೆ ತಾನ್ಯ ಕಾಲ್ ಮಾಡಿ ನೀನು ಹೇಳ್ತಾ ಇರೋ ಒಂದು ಕೆಲ್ಸನಾದ್ರೂ ಇವನು ಮಾಡಿದ್ರೆ ಇವನನ್ನ ಸಿಗದ ತೋರಣ ಕಟ್ಬಿಡ್ತೀನಿ. Where is my vodka? ಟೈಗರ್ ಬಾಲಮಣಿ ಮಾತನ್ನ ಲೈಗರ್ ಮೀರಿ ತಾನ್ಯನ್ ಜೊತೆ ಆಚೆ ಹೋಗ್ತಾನೆ. ಗೊಂಬೆ ನೀನ್ ಮುದ್ದಂತ ಹೆಣ್ಣು ನೀನ್ ನಿನ್ನಾಸೆ ನಾನು ಹಲ್ಲವೇನು. ಲೈಗರ್ ತೊದ್ಲ ಅನ್ನೋದು ಫಸ್ಟ್ ಟೈಮ್ ತಾನ್ಯಂಗೆ ಗೊತ್ತಾಗುತ್ತೆ. ನೀವೇನಾದ್ರೂ ಅವನಿಗೆ ಹೊಡೆದ್ರೆ ನಾನ್ ಸುಮ್ನೆ ಇರೋದಿಲ್ಲ ಸಂಜು. ಬಿಕ್ಲಾ ನಿನ್ ಹೀರೋನೇ. ಇಂತ ಕೆಟ್ಟ ಪರಿಸ್ಥಿತಿಲೂ ಕೂಡ ನನಗೆ ಅಳೋ ತರ ಆಕ್ಟಿಂಗ್ ಮಾಡೋಕೆ ಬರ್ತಿಲ್ವಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂತಾಳೆ. ಲೈಗರ್ ಹೋಗಿ ಯಾಕೆ ನಿನ್ ಗೊತ್ತಿರ್ಲಿಲ್ವಾ ಅಂತ ಕೇಳಿದಕ್ಕೆ ಅಕ್ಕ ಫಿಲ್ಮ್ ಶೂಟಿಂಗ್ ಅನ್ನೋದು ಮರೆತು ತನ್ನ ಪರ್ಸನಲ್ ಇನ್ಫಾರ್ಮೇಶನ್ ನ ರಿವೀಲ್ ಮಾಡ್ಬಿಡ್ತಾಳೆ. I'm a bloody star. I'm going to Hollywood to pursue my career in acting. ಬೇರೆಯವ್ರಿಗೆ ಗೊತ್ತಿಲ್ಲ. ಎಸ್ ಸಿಸ್ಟರ್, ನಿಮ್ಗೆ ಅವಶ್ಯಕತೆ ಇದೆ, ನೀವು ಹೋಗ್ಲೇಬೇಕು. ಇನ್ನೇನು 8 out of 10 ಮೂವೀಸ್ ಅಲ್ಲಿ ಆಗೋ ತರಾನೇ ಹೀರೋ ಸ್ಕೇಟಿಂಗು, ರನ್ನಿಂಗು, ಜಂಪಿಂಗು, ಪುಷಪ್ಸ್, ಜಿಮ್ಮು ಇದೆಲ್ಲ ಮಾಡಿ ಗೇಮ್ ಅಲ್ಲಿ ಗೆದ್ಬಿಡ್ತಾನೆ. ಅಷ್ಟೇ ಅಂತ ಇಲ್ಲಿಗೆ ಫಿಲಂ ನ ನಿಲ್ಸಿದ್ರೆ ಚೆನ್ನಾಗಿರೋದು. ಬಟ್ ಕ್ರಿಂಜ್ ಲೆವೆಲ್ ಇಲ್ಲಿಂದ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಮಗ ಕೊನೆಗೂ ನ್ಯಾಷನಲ್ ಚಾಂಪಿಯನ್ ಆಗ್ಬಿಟ್ಟ. ಈ ವಿಷಯ ನಿಮ್ಮ ಅಪ್ಪನ್ಗೆ ಹೇಳ್ಬೇಕು. ಅಂಟಿ ಅಷ್ಟೊಂದೆಲ್ಲ ಫೀಲ್ ಆಗ್ಬೇಡಿ, ಹಿಂದೆ ಹಂಗೆ ನೀರ್ ಕರ್ಕೊಂಡ್ಬಿಡಿ, ಡೈರೆಕ್ಟ್ ಆಗಿ ಹೋಗ್ಲ ಏನ್ಗೆ ಹೇಳ್ಬೋದು ಏನಾಯ್ತು ಅಂತ. ಇದೇ ಖುಷಿನ ಜೊತೆಗೆ ಸೆಲೆಬ್ರೇಟ್ ಮಾಡೋಣ ಅಂತ ಬೀಡ ತರೋದಕ್ಕೆ ಲೈಗರ್ ಹೋಗ್ತಾನೆ. ನೀವು ಲೈಗರ್ ಅಲ್ಲ, ಚಾಂಪಿಯನ್. ಅಷ್ಟ್ ಫೆಮಿಲಿಯರ್ ಗುರು MMA ಪ್ಲೇಯರ್ಸ್. ನಿಮ್ಗೆ ಯಾರಿಗಾದ್ರೂ ಕರ್ನಾಟಕದ MMA ಪ್ಲೇಯರ್ಸ್ ಗೊತ್ತಿದ್ರೆ ಅವ್ರ ನೇಮ್ ನ ಕಾಮೆಂಟ್ ಮಾಡಿ, ಇಲ್ಲ ಅಂದ್ರೆ ವಿಡಿಯೋ ಎಂಡ್ ಅಲ್ಲಿ ನಾನೇ ಹೇಳ್ತೀನಿ. What's your next plan? ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್. Do you think it's possible? ಇಂಡಿಯನ್ ಆಗಿ ಇನ್ನೊಬ್ರು ಇಂಡಿಯನ್ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯ. ಯಾರ್ ಇಂಡಿಯನ್ ಅಲ್ಲ ಬ್ರೋ, ಅಮ್ಮ ನಿನ್ನ ಏನ್ ಕೇಳುದು ಅಂತ ಹಿಂಗ ಆಡ್ತಿದ್ಯಾ? ಅವ್ರೇನಾದ್ರು ನಿನ್ಗೆ ಲೋಫರ್ ನನ್ ಮಗನೆ, ಕೋತಿ ನನ್ ಮಗನೆ, ಗೂಬೆ ನನ್ ಮಗನೆ ಅಂತ ಏನಾದ್ರು ಬೈದ್ರ ಸಾಧ್ಯ ಆಗುತ್ತಾ ಅಂತ ಅಷ್ಟೇ ಅಲ್ವಾ ಕೇಳಿದ್ದು. ಹೇಮಂತ್, ವಾಟ್ಸ್ ಯುವರ್ ನ್ಯಾಷನಾಲಿಟಿ? ಇಂಡಿಯನ್ ಸರ್. ಇಂಡಿಯನ್ ಆಗಿ ಒಬ್ಬ ಇಂಡಿಯನ್ ಯಾವ ನ್ಯಾಷನಾಲಿಟಿ ಅಂತ ಕೇಳ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ವಿ ಆರ್ ಇಂಡಿಯನ್. ಟೊಮೆಟೊ ಎಷ್ಟು ಜಾಸ್ತಿ ಆಗಿದೆ ಬಿಡಪ್ಪ, ನೀವು ತಗೊಳಲ್ಲ. ಒಬ್ಬ ಇಂಡಿಯನ್ ಆಗಿ ಮತ್ತೊಬ್ಬ ಇಂಡಿಯನ್ಗೆ ಟೊಮೆಟೊ ರೇಟ್ ಎಷ್ಟು ಅಂತ ಹೇಳ್ತಾ ಇಲ್ವಲ್ಲ ನೀನು, ನಾಚಿಕೆ ಆಗಲ್ವಾ? ವಿ ಆರ್ ಇಂಡಿಯನ್. ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚ್ ಆಡೋದಕ್ಕೆ ದುಡ್ಡು ಬೇಕಾಗಿರುತ್ತೆ. ಆಗ ಇವನ್ ಬಂದು ಲೈಗರ್ಗೆ ಹೆಲ್ಪ್ ಮಾಡ್ತಾನೆ. ಇವರೆಲ್ಲರಿಗೂ ಅರ್ಜೆಂಟ್ ಆಗಿ ಫಸ್ಟ್ ಕ್ಲಾಸ್ ಟಿಕೆಟ್ ಬುಕ್ ಮಾಡು. ಫಸ್ಟ್ ಕ್ಲಾಸ್ ಬಾಲಮಣಿ ಅವರು ಇಂಡಿಯಾದಿಂದ ಫೈಟ್ ಮಾಡೋದಕ್ಕೆ ಹೋದಂತ ಲೈಗರ್ಗೆ ಒಂದು ಪವರ್ಫುಲ್ ವೆಪನ್ ಕೂಡ ಹೇಳ್ಕೊಡ್ತಾರೆ. ನಿನಗಿಂತ ಶಕ್ತಿ ಇರೋನು ನಿನ್ ಕಣ್ಣು ಮುಂದೆ ಬಂದ್ರೆ ನಿನ್ನ ಮನಸ್ಸಲ್ಲಿ ಒಂದೇ ಒಂದು ವಿಷಯ ಇಟ್ಕೋಕಂದ ಅಪ್ಪನ ಸಾಯಿಸಿದ್ದು ಅವನೇ ಅಂತ. ಇಂಡಿಯಾಸ್ ಪವರ್ಫುಲ್ ವೆಪನ್ ಎಮೋಷನ್. ಐಡಿಯಾ ಚೆನ್ನಾಗಿದೆ. ಇಂಟರ್ನ್ಯಾಷನಲ್ ಲೆವೆಲ್ ಹೋದ್ರು ಕೂಡ ಕೋಲಾಟದ ಮೂವ್ಸ್ ನ ಅಣ್ಣ ಮರೆಯೋದೇ ಇಲ್ಲ. ಕೋಲಣ್ಣ ಕೋಲು ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ. ಇದ್ಯಾವ ಕರ್ಮದ ಕೋಲಾಟದ ಫಿಲಂ ಗುರು. ಇವರು MMA ನ ಪಾರ್ಟ್ ಟೈಮ್ ಗೆ ಕೋಲಾಟನ ಫುಲ್ ಟೈಮಿಂಗ್ ಮಾಡ್ಕೊಂಡಿರಂಗ. ಅವರು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಒಂದನ್ನ ರಿವೀಲ್ ಮಾಡ್ತಾರೆ ನಮ್ ಜೆಟ್ ಅಂಕಲ್. Now I want to introduce you to my daughter, Tanya. ಎಂತ ಕಾಕತಾಳಿ ಅಲ್ಲ. ತಾನ್ಯ ಇಷ್ಟ ತನಕ ಮಾಡಿದ್ದಲ್ಲ ನಾಟಕ. ಲೈಗರ್ ಫೈಟ್ ಅಲ್ಲಿ ಗೆಲ್ಬೇಕು ಅಂತ ಈ ತರ ಮಾಡಿರ್ತಾಳೆ ಅಂತ ಗೊತ್ತಾಗುತ್ತೆ. ಆಟ ಆಡ್ತಿದ್ಯಾ ನನ್ನ ಹತ್ರ ನಿನ್ನ. ಇಷ್ಟೆಲ್ಲ ಆದ್ಮೇಲೆ ಇನ್ನೇನು, ತಾನ್ಯ ಕಿಡ್ನಾಪ್ ಆಗ್ತಾಳೆ. ಲಾಸ್ ವೇಗಸ್ ಅಲ್ಲಿ ದೆವ್ವ ನಾನು. ಕೊನೆಗೆ ಕ್ಲೈಮ್ಯಾಕ್ಸ್ ಅಲ್ಲಿ ವಿಲನ್ ಯಾರು ಅಂತ ನೋಡಿದ್ರೆ ಮೈಕ್ ಟೈಸನ್. ಲೈಗರ್ ಮುಂದೆ ಬಚ್ಚ ಅವನು. ಏನ್ ಟ್ವಿಸ್ಟ್ ಒಂದು ಅನ್ಎಕ್ಸ್ಪೆಕ್ಟೆಡ್ ಪ್ಲಾಟ್ ಗುರು. ಅಣ್ಣ ನೀನ್ ಆಗಲ್ಲ ಅಂತಂದ್ರೆ ನಾನು ನಿನ್ ಜೊತೆ ಹೊಡೆದಾಡಾದ್ರೂ ಕರ್ಕೊಂಡು ಹೋಗ್ತೀನಿ ಅಣ್ಣ. ಲೈಗರ್ 2-3 ಸಲ ನಾನು ನಿಮ್ ಫ್ಯಾನ್ ಅಂತ ಹೇಳ್ತಾನೆ. ಬಟ್ ಯಾವಾಗ ಟೈಸನ್ ನ ಹೊಡೆದ್ರೇನೆ ಬೆಲ್ಟ್ ಮತ್ತೆ ಕ್ಲೈಮ್ಯಾಕ್ಸ್ ಆಗುತ್ತೆ ಅಂತ ಗೊತ್ತಾಗುತ್ತೋ ಆಗ ಮೈಕ್ ಟೈಸನ್ ಬೇಕಾದ್ರೆ ಅವ್ನಿಗೆ ಎಷ್ಟೇ ಪಂಚ್ ಪವರ್ ಇರ್ಬೋದು, ಅವ್ನ ಎಷ್ಟೇ ಸ್ಟ್ರಾಂಗ್ ಆಗಿರ್ಬೋದು. ಬಟ್ ನಮ್ ಲೈಗರ್ ಇಸ್ ಎನ್ ಇಂಡಿಯನ್. ಎಮೋಷನ್ಸ್ ಇದೆ. ಅದಕ್ಕಿಂತ ಲೈಗರ್ ಅವ್ರ ಅಪ್ಪನ್ನ MML ಫೈಟ್ ಆಡೋ ಪ್ರತಿಯೊಬ್ರು ಕೂಡ ಇನ್ಕ್ಲೂಡಿಂಗ್ ರೆಫ್ರಿ ಕೂಡ ಸೇರಿಸಿ ಸಾಯಿಸಿದ್ದಾರೆ. ಇಂಟರ್ನ್ಯಾಷನಲ್
ಇಂಟರ್ನ್ಯಾಷನಲ್ ಲೆವೆಲ್ ಫೈಟರ್ ನ ಲೈಗರ್ ಕಲಾಸಿ ಪಳ್ಳಿ ಕುಸ್ತಿ ಹಾಕಿ ಸೋಲಿಸ್ತಾನೆ. ಇದೊಂದು ಸೀನ್ ಶಾರ್ಟೇಜ್ ಇತ್ತು ಪರ್ಫೆಕ್ಟ್ ವಿಜಯ್ ದೇವರಕೊಂಡ ಮೂವಿಗೆ. ಕೊನೆಗೆ ಮೈಕ್ ಟೈಸನ್ ಲೈಗರ್ ಹತ್ರ ಇಲ್ಲ ಮುಗಿಯುತ್ತೆ. First, I need to stop acting for 3-4 months and take classes. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ಯಾರಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಟಿಲ್ ನೆಕ್ಸ್ಟ್ ವಿಡಿಯೋ, ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್. ಬಾಯ್ ಬಾಯ್. बाट लगा देंगे.